ಸ್ವಾಮಿ ಎತ್ಕೊಂಡೋಗಿ ಕೂರಿಸ್ಬಿಡ್ತಾರೆ ಹೋಗ್ತಾ ಇದ್ದೀವಿ. ಸಕ್ಕದಾಗಿದೆ ಮಾತ್ರ, ಇಲ್ಲೇನೋ ಒಂಥರ ಡಿಫ್ರೆಂಟ್ ಫೀಲು. ವಿಭೀಷಣ್ದು ಇದು ಪಟ್ಟಾಭಿಷೇಕ ಇಲ್ಲೇ ಮಾಡಿದ್ದು ರಾಮ. ಸೊ ಅಲ್ಲಿ ಇಮೇಜ್ ಪ್ರಕಾರ ಹಾಕಿಬಿಟ್ಟು ಸ್ಟೋರಿ ಹೇಳಿದ್ದಾರೆ ನೋಡಿ. ಆ ಕಡೆ ಈ ಕಡೆ ಎರಡು ಕಡೆ ಸಮುದ್ರದ ಮೇಲೆ ರೋಡ್. ಇದು ಸೀಸನ್ ಅಲ್ಲ ಅನ್ಸುತ್ತಲ್ಲ, ತುಂಬ ಕಮ್ಮಿ. ಓಕೆ, ಸ್ವಾಮಿ ಎತ್ಕೊಂಡೋಗಿ ಕೂರಿಸ್ಬಿಡ್ತಾರೆ ಅಲ್ಲೇ ಅಂಗಡಿ ಕೂರಿಸ್ಬಿಡ್ತಾರೆ. ನೋಡಿ ನಾನು ಶರ್ಟ್ ನೆನಪಾಗಬೇಕು ದಪ್ಪ ಇದೆ ಸ್ವೆಟ್ ಶರ್ಟ್ ಏನು ಹೋಗಿ ಬರ್ತೀರಾ? ಅಲ್ಲ ನಾನು ಬರ್ತೀನಿ, ಕ್ಯಾಮ್ರಾ ಅಲ್ಲೋ ಇಲ್ಲ ಅಂತ ಇದೆಲ್ಲ ಕ್ಯಾರಿ ಮಾಡಬೇಕಲ್ವಾ? ಅಲ್ಲೋ ಇಲ್ಲ ಅಂತ ಹಾಗಿರೋ ಬರುತ್ತೆ ಬಂದಿದ್ದೀವಿ, ಅಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ನೀವು ಬನ್ನಿ. ಎಲ್ಲಿ ನೀವು ವಾಕ್ ಮಾಡಿದ್ದೀವಿ ಅಂತೀರಾ? ಕೋದಂಡರಾಮ ಟೆಂಪಲ್ ನೋಡಿ ಮತ್ತಲ್ಲಿ ಫ್ಲೋಟಿಂಗ್ ಸ್ಟೋನ್ ನೋಡಿ ಬಂದ್ವಿ. ಸ್ವಲ್ಪ ರೆಸ್ಟ್ ತೊಗೊಂಡ್ವಿ, ಎಳ್ನೀರೆಲ್ಲ ಕುಡಿದ್ವಿ. ಈಗ ನೆಕ್ಸ್ಟ್ ಮತ್ತೆ ಧನುಷ್ಕೋಡಿಗೆ ಹೋಗ್ತಾ ಇದ್ದೀವಿ. ಸಕ್ಕದಾಗಿದೆ ಮಾತ್ರ, ಇಲ್ಲೇನೋ ಒಂಥರ ಡಿಫ್ರೆಂಟ್ ಫೀಲು. ಕೆಲವ್ರು ಹೇಳ್ತಿದ್ದಾರೆ ಇಲ್ಲಿಂದನೇ ಏನೋ ಸೇತುವೆ ಸ್ಟಾರ್ಟ್ ಆಗೋದು ಅಂತಾರೆ. ಆದರೆ ಗೂಗಲ್ ಮ್ಯಾಪ್ಸಲ್ಲಿ ನೋಡಿದರೆ ಅಲ್ಲಿ ಧನುಷ್ಕೋಡಿಯಿಂದ ರಾಮ ಸೇತು ಸ್ಟಾರ್ಟ್ ಆಗೋದು ಅಂತ ಇದೆ. ಗೊತ್ತಿಲ್ಲ ಕರೆಕ್ಟಾಗಿ, ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಇನ್ಫಾರ್ಮೇಷನ್ ಹೇಳಿ, ಕಮೆಂಟ್ ಮಾಡಿ. ನಮಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಬರ್ತಾ ಇದ್ದೀವಿ. ಸೊ ಚೆನ್ನಾಗಿದೆ, ಏನೋ ಒಂಥರ ಇಲ್ಲೆಲ್ಲ ಅದು ಸ್ಟೋರಿಯೆಲ್ಲ ಹಾಕಿದ್ದಾರೆ ಕೋದಂಡರಾಮ ಟೆಂಪಲಲ್ಲಿ, ಏನಕ್ಕೆ ಈ ಟೆಂಪಲ್ ಪ್ರಸಿದ್ಧಿ ಅಂತ. ಅಲ್ಲಿ ಈಗಾಗಲೇ ನೀವು ನೋಡಿದ್ದೀರಲ್ಲ, ನಾನು ಹೇಳಿದೆ ವಿಭೀಷಣ್ದು ಇದು ಪಟ್ಟಾಭಿಷೇಕ ಇಲ್ಲೇ ಮಾಡಿದ್ದು ರಾಮ. ಸೊ ಅಲ್ಲಿ ಇಮೇಜ್ ಪ್ರಕಾರ ಹಾಕಿಬಿಟ್ಟು ಸ್ಟೋರಿ ಹೇಳಿದ್ದಾರೆ, ತುಂಬ ಚೆನ್ನಾಗಿದೆ. ಅದೆಲ್ಲ ಕೇಳೋದಿಗೆ ಏನೋ ಒಂಥರ ಡಿಫ್ರೆಂಟ್ ಫೀಲ್ ಆಗುತ್ತೆ ಇಲ್ಲಿ. ಸಖತ್ತಾಗಿದೆ ಮಾತ್ರ. ತುಂಬ ಟೈಮಿಂದ ಅನಿಸ್ತಾ ಇತ್ತು ಇಲ್ಲಿಗೆಲ್ಲ ಬರಬೇಕು ಅಂತ. ಅದು ಬೈಕಲ್ಲೇ ಬರಬೇಕು ಅಂತ ಇತ್ತು. ಸೊ ಫೈನಲಿ ಇದೆಲ್ಲ ಆಗ್ತಾಯಿದೆ. ವೆರಿ ಹ್ಯಾಪಿ. ಸೂಪರಾಗಿದೆ ಮಾತ್ರ ಇಲ್ಲೆಲ್ಲ. ನೋಡಿ ಆ ಕಡೆ ಈ ಕಡೆ ಎರಡು ಕಡೆ ಸಮುದ್ರ. ಮಧ್ಯದಲ್ಲಿ ಹೆಂಗೆ ರೋಡ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಯಾವ ಟೈಮಲ್ಲಿ ಮಾಡಿದ್ದಾರೆ ಏನು ಅಂತ ಗೊತ್ತಿಲ್ಲ. ಚೆನ್ನಾಗಿದೆ ಮಾತ್ರ, ಸಮುದ್ರದ ಮೇಲೆ ರೋಡ್. ಅದೊಂದು ಚೆನ್ನಾಗಿತ್ತು, ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಥರ ಆಯಿತು. ರಾಮ ಸೇತು ಕಟ್ಟಿರೋದು, ಬ್ರಿಡ್ಜ್ ಕಟ್ಟಿರೋ ಸ್ಟೋನು, ಒಂದು ಸ್ಟೋನ್ ಫ್ಲೋಟ್ ಆಗುತ್ತಲ್ಲ, ಅದನ್ನ ಇಟ್ಕೊಂಡು ಅಲ್ಲಿ ಅವರು ತಲೆ ಮೇಲೆ ಇಡ್ತಾರೆ. ಮತ್ತು
ಅಲ್ಲಿ ಮುಳುಗಿಸಿ ತೋರಿಸ್ತಾರೆ ಅದು ಫ್ಲೋಟ್ ಆಗುತ್ತೆ ಅಂತ. ಅದೇ ಒಂದು ಅಟ್ರಾಕ್ಟಿವ್ ಇಲ್ಲಿ. ತುಂಬ ಚೆನ್ನಾಗಿತ್ತು. 20 ರುಪೀಸ್ ಚಾರ್ಜ್ ಮಾಡ್ತಾರೆ. 20 ರುಪೀಸ್ ಕೊಟ್ಟರೆ ನಿಮಗೆ ಅದು ತಲೆ ಮೇಲೆ ಇಟ್ಬಿಟ್ಟು ಫ್ಲೋಟ್ ಮಾಡೋದು ತೋರಿಸ್ತಾರೆ. ಇಲ್ಲ ಅಂದರೆ ಅಲ್ಲಿ ಅಂದರೆ ಜಸ್ಟ್ ಹೋಗ್ಬಿಟ್ಟು ಮುಟ್ಬಿಟ್ಟು ನಮಸ್ಕಾರ ಮಾಡಿ ಬರ್ಬೋದು. ಆದರೆ ನಿಮ್ಮ ತಲೆ ಮೇಲಿಟ್ಟು ಫ್ಲೋಟ್ ಮಾಡೋದೆಲ್ಲ ತೋರಿಸ್ಬೇಕಂದ್ರೆ ಯು ಹ್ಯಾವ್ ಟು ಪೇ 20 ರುಪೀಸ್. ಹಲೋ. ಹಾಂ, ಯಾಕೆ ಯಾಕೆ? ಅಲ್ಲ ರೀ, ಇವಾಗ ನಾನು ಮಾತಾಡಬೇಕು ಆ ಪ್ಲೇಸಲ್ಲಿ ಅಂತ ಹಾಂ, ಆ ಥರ ಇದ್ರೆ ಆಫ್ ಮಾಡಿ. ಆ ಥರ ಇದ್ರೆ ಆಫ್ ಮಾಡಿ. ಅವಾಗ ಓವರ್ಲ್ಯಾಪ್ ಆಗ್ತದೆ. ಅವಾಗ ಇಬ್ಬರಿಗೂ ವಿಡಿಯೋ ಕನೆಕ್ಟ್ ಆಗ್ತದೆ. ಹಾಂ, ಹೌದು ರೀ. ಆ ಥರ ಇದ್ದರೆ ಒಂದು ಮಾತು ಹೇಳಿ, ನಾನು ಆಫ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಆಫ್ ಮಾಡಿಬಿಡಿ ಅಷ್ಟೇ. ಹಲೋ ರೀ, ಇದು ಸೀಸನ್ ಅಲ್ಲ ಅನ್ಸುತ್ತಲ್ಲ, ತುಂಬ ಕಮ್ಮಿ ಜನ ಇದ್ದಾರೆ ಅಂತೆ. ಓಕೆ. ಅಲ್ಲ, ಇಲ್ಲಿಗೆ ಬರೋರೆಲ್ಲ ವೀಕೆಂಡೆಲ್ಲ ಬರ್ತಾರೆ ಇಲ್ಲ ತಾನೇ? ಹೌದಾ? ಇಲ್ಲಿ ಜನವರಿಯಿಂದ ಮತ್ತೆ ಇದಲ್ಲ ರೀ, ಯಾರು ಬರೋದೇ ಇಲ್ಲ. ಓಕೆ. ಸೆಪ್ಟೆಂಬರಿಂದ ಸ್ಟಾರ್ಟ್. ಬ್ಯೂಟಿಫುಲ್ ಆಗಿದೆ ರೀ ಪ್ಲೇಸು ಅಲ್ಲ. ಅಲ್ಲಿ ಬ್ರಿಡ್ಜ್ ಕಾಣಿಸಿದೆಯಲ್ಲ, ಹಾಂ, ಓಪನ್ ಇದೆ ರೀ. ಆಫ್ ಮಾಡಲಿಲ್ಲ ಅಂದರೆ ಮಾತಾಡೋದು ಇಬ್ಬರಿಗೂ ಓವರ್ಲ್ಯಾಪ್. ಓಕೆ ಓಕೆ, ನೀವು ಮಾತಾಡಿ. ತೊಂದರೆ ಇಲ್ಲ ನಾನು. ಇಲ್ಲ ಇಲ್ಲ, ತೊಂದರೆ ಇಲ್ಲ. ಹಾಂ, ಓಕೆ ಓಕೆ ರೀ. ಇಲ್ಲಿ ನೋಡ್ರಿ,